ಬೇಬಿ ಸೊಳ್ಳೆ ಹಾರಾಡೋಕೆ ಕಲಿತು ಊರು ಸುತ್ತೋಕಂತ ಹೋಯ್ತಂತೆ. ಮರಳಿ ಮನೆಗೆ ಬಂದಾಗ ಅಮ್ಮ ಸೊಳ್ಳೆ ಕೇಳ್ತು, ಇವತ್ತಿನ ದಿನ ಹೇಗೆ ಕಳೆಯಿತು ಪುಟ್ಟ? ಬೇಬಿ ಸೊಳ್ಳೆ ಹೇಳ್ತು, ಏಕ್ದಮ್ ಜಬರ್ದಸ್ತ್ ಆಗಿ ಕಳೀತಮ್ಮ. ನಾನ್ ಹೋದ ಕಡೆ ಎಲ್ಲ ಬರೀ 2 ಚಪ್ಪಾಳೆ ತಟ್ಟುತ್ತಿದ್ರು. ಹೆಂಡತಿ ನಿಮ್ಮನ್ನು ಮದುವೆ ಆಗ ಬದಲು ರಾಕ್ಷಸನನ್ನಾದರೂ ಮದುವೆ ಆಗಿದ್ರೆ ಎಷ್ಟೋ ನೆಮ್ಮದಿಯಾಗುತ್ತಿದೆ. ಗಂಡ, ಹಾಗೆಲ್ಲ ರಕ್ತ ಸಂಬಂಧದಲ್ಲ ಮದುವೆ ಆಗ್ಬಾರ್ದು ಕಣೆ, ಅಷ್ಟು ಗೊತ್ತಿಲ್ಲ ನಿನ್ಗೆ. ಗಂಡ ರಾಕ್, ಹೆಂಡತಿ ಶಾಕ್. ನಮ್ ಬಂಟ ಮದುವೆಗೆ ಅಂತ 4 ಜೋಡಿ ಬಿಳಿ ಶರ್ಟ್ ತಗೊಂಡಿದ್ದ. ಅತ್ತೆ ಮನೆಗೆ ಹೆಂಡತಿ ಕರ್ಕೊಂಡು ಬರೋಕೆ ಅಂತ ಹೋದಾಗ ಅದೇ ಬಿಳಿ ಶರ್ಟ್ ಗಳಿಗೆ ಮ್ಯಾಚಿಂಗ್ ಪ್ಯಾಂಟ್ ಹಾಕೊಂಡು ಹೋಗ್ತಿದ್ದ. ನಮ್ ಮಿಟಕಿಲಾಡಿ ಅತ್ತೆ ಸುಮ್ಮನಿರದೆ ಕೇಳೇ ಬಿಟ್ಲು, ಯಾಕಳಿ ಅಂದ್ರೆ ಮದುವೆ ಟೈಮಲ್ಲಿ ನಾವೇ ನಿಮಗೆ ಉಡುಗೊರೆ ಅಂತ 4 ಜೋಡಿ ಹೊಸ ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದೀವಿ. ಅದನ್ನೆಲ್ಲ ಹಾಕೋದು ಬಿಟ್ಟು ಅದೇ ಬಿಳಿ ಬಟ್ಟೆಯಲ್ಲಿ ಯಾವತ್ತು ನೋಡಿದ್ದು ಹಾಕೊಂಡು ಬರ್ತೀರಲ್ಲ. ಬಂಟ, ಹೌದು ಅತ್ತೆ, ನಿಮ್ಗೂ ಕೂಡ ಇನ್ನು 4 ಹೆಣ್ಮಕ್ಳಿರುವಾಗ ನನ್ನ ಹೆಂಡತಿಯನ್ನೇ ವಾಪಸ್ ಕಳಿಸ್ತಿರಲ್ಲ, ಯಾಕೆ? ಅತ್ತೆ, ಮೋಯೆ 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 ಮೋಯೆ. ಈ ನಗೆಹನಿಗಳು ನಿಮ್ಗೆ ಇಷ್ಟ ಆಯ್ತಾ? ಮುಖದಲ್ಲಿ ನಗು ಬಂತ? ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಇರ್ಲಿ. ಚಿಂಟು, ಅಜ್ಜಿ ಅಜ್ಜಿ ನಮ್ ಟೀಚರ್ ಬರ್ತಿದ್ದಾರೆ, ಬೇಗ ಒಳಗೋಗಿ ಅಡಿಗೆ ಕೂತ್ಕೋ. ಅಜ್ಜಿ, ನಿನ್ ಟೀಚರ್ ಬಂದ್ರೆ ನಾನ್ಯಾಕೋ ಅಡಿಗೆ ಕೂತ್ಕೊಳ್ಳಿ ಬಡತಾವ್. ಚಿಂಟು, ನಿನ್ ತಿಥಿ ಅಂತ 2 ದಿನ ರಜೆ ತಗೊಂಡಿದ್ದೇನೆ ಅದಕ್ಕೆ. ಅಜ್ಜಿ, ಅಯ್ಯಯ್ಯಯ್ಯೋ ಅಯ್ಯಯ್ಯೋ ನನ್ನ ಕರ್ಮವೇ. ಹೆಂಡತಿ ತನ್ನ ಹುಷಾರಿಲ್ಲದ ಗಂಡನನ್ನ ಹಿಡ್ಕೊಂಡು ಚೆನ್ನಾಗಿ ರುಬ್ತಿದ್ಲು. ಇದನ್ನ ನೋಡಿದ ಅತ್ತೆ, ಅಯ್ಯಯ್ಯಯ್ಯೋ ಈ ಅನ್ಯಾಯನ ಕೇಳೋಕೆ ಯಾರು ಇಲ್ವೇ, ಯಾಕೆ ನನ್ನ ಮಗಳನ್ನ ಹಂಗೆ ಹಿಡ್ಕೊಂಡು ರುಬ್ತಿದ್ಯಾ ದರಿದ್ರದೋಳೆ. ಹೆಂಡತಿ, ಇಲ್ಲ ಅತ್ತೆ, ಈ ಮೆಡಿಸಿನ್ ಅಲ್ಲಿ ಬರ್ದಿದೆ, ಕುಡಿಸೋ ಮುಂಚೆ ಚೆನ್ನಾಗಿ ಹಿಡ್ಕೊಂಡು ರುಬ್ಬಿ ಅಂತ.